ಅಂಬರೀಷ್ ಅವರನ್ನು ಅಪ್ಪಾಜಿ ಅಂತ ಕರೀತಾ ಇದ್ರು, ದರ್ಶನ್ ಸುಮಲತಾ ಅವರನ್ನು ಅಮ್ಮ ಅಂತ ಕರೀತಾ ಇದ್ರು. ಅಮ್ಮ ಏನು ಹೇಳ್ತಾರೆ ಅದನ್ನು ಕೇಳ್ತೀನಿ ಅಂತ ಹೇಳ್ತಾ ಇದ್ರು. ಎಲೆಕ್ಷನ್ ಟೈಮಲ್ಲೂ ಕೂಡ ಅದು ಬಹಳ ದೊಡ್ಡ ಮಟ್ಟದಲ್ಲಿ ನಮಗೆ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಗೊತ್ತಾಗಿತ್ತು. ಅರೆಸ್ಟ್ ಆದ ನಂತರ ಸುಮಲತಾ ಏನು ಮಾತಾಡ್ತಾರೆ, ಏನು ಹೇಳ್ತಾರೆ ಅನ್ನೋದು ಭಾಳ ದೊಡ್ಡ ಚರ್ಚೆಯ ವಿಚಾರವಾಗಿತ್ತು. ಇದೀಗ ದರ್ಶನ್ ನನ್ನ ಮಗ ಅಂತಿದ್ದ ಸುಮಲತಾ ರೇಣುಕಾಸ್ವಾಮಿ ಹತ್ಯೆ ಬಳಿಕ ತುಂಬ ಸೈಲೆಂಟ್ ಆಗಿದ್ದರು. ರಾಜಕೀಯ ವಿರೋಧಿಗಳು ಅದನ್ನೇ ಮಾತಾಡಲಿಕ್ಕೆ ಶುರು ಮಾಡಿದರು. ನೋಡ್ರಾ, ಮೀನಮ್ಮ ಬಂದರು, ದಿನಕರ್ ಬಂದರು, ಬಾಡಿಗೆಮ್ಮ ಬರಲೇ ಇಲ್ಲ, ಈ ರೀತಿಯ ಟೀಕೆ ಟಿಪ್ಪಣಿಗಳು ಇದ್ದದ್ದೆ. ನೋಡಿದ್ರಾ, ಎಲ್ಲಿ ಎಲ್ಲ ಸೈಲೆಂಟು, ಹೀಗೆ ಹೀಗೆ ಅಂತ. ಹಾಗೆಯೇ ಸುಮಲತಾ ಅವರು ಕೂಡ ಎಲ್ಲೂ ಕೂಡ ದರ್ಶನ್ ಬಗ್ಗೆ ಮಾತೇ ಆಡಲಿಲ್ಲ ಒಂದು ತಿಂಗಳ ತನಕ. ಸದ್ಯ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿದ್ದಾರೆ. ಇದರ ಮಧ್ಯೆ ಸುಮಲತಾ ನಿನ್ನೆ ಮತ್ತು ಇವತ್ತು ಕೊನೆಗೂ ಮೌನ ಮುರಿದಿದ್ದಾರೆ. ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘ ಪತ್ರದ ಮೂಲಕ ಉತ್ತರ ಕೊಟ್ಟಿದ್ದಾರೆ. ನಾನು ಬೇಜವಾಬ್ದಾರಿ ಹೇಳಿಕೆ ನೀಡಲ್ಲ. ಬೇಜವಾಬ್ದಾರಿ ಇದು ಬೇಕಿರುವಂಥದ್ದು, ಇದೊಂದು ಪ್ರಬುದ್ಧತೆ. ನಾನು ಬೇಜವಾಬ್ದಾರಿ ಹೇಳಿಕೆ ನೀಡಲ್ಲ. ನಾನು ಈ ಪ್ರಕರಣವನ್ನು ಅರ್ಥ ಮಾಡಿಕೊಳ್ಳಲು ತುಂಬ ದಿನ ತೆಗೆದುಕೊಂಡಿದ್ದೇನೆ. ನಾನು ಈ ಪ್ರಕರಣದಲ್ಲಿ ಬೇಜವಾಬ್ದಾರಿ ಹೇಳಿಕೆ ನೀಡಲ್ಲ. ನಾನು ಇದಕ್ಕಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ, ಕೇಸ್ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ದಿನ ತೆಗೆದುಕೊಂಡಿದ್ದೇನೆ ಅಂತ ಬರ್ಕೊಂಡಿದ್ದಾರೆ. ಏನು ಹೇಳಿದ್ದಾರೆ ಸುಮಲತಾ ತಿಳಿಸಿ. ನಾನು ಆ ರೀತಿಯ ದರ್ಶನ ಮಾತ್ರ ನಾನು ನೋಡಿದ್ದೀನಿ. ಇದು ಬೇರೆ ವಿಚಾರಗಳು, ಸಾಕ್ಷಿಗಳು, ಅದರ ಬಗ್ಗೆ ಮಾತಾಡೋ ಒಂದು ಪೊಸಿಷನಲ್ಲಿ ನಾನಿಲ್ಲ. ಯಾಕಂದರೆ ಅದರ ಮಾಹಿತಿ ನನ್ನ ಹತ್ರ ಇರೋಕ್ಕೆ ಸಾಧ್ಯನೇ ಇಲ್ಲ. ಅದೇನಿದ್ರು ಪೊಲೀಸ್, ಕೋರ್ಟು ಅಲ್ಲಿ ಪ್ರೂವ್ ಆಗಬೇಕು, ಸಾಬೀತಾಗಬೇಕು. ನನ್ನ ಮನಸ್ಸು, ನಾನು ಅವನ ಒಂದು ಮಗನಾಗಿ ನಾನು ನೋಡಿಕೊಂಡು ಬಂದಿದ್ದೀನಿ. ಒಬ್ಬ ತಾಯಿಯಾಗಿ ನಾನು ಖಂಡಿತ ನನ್ನ ಮಗ ಈ ರೀತಿ ಮಾಡಿರಲ್ಲ ಅಂತ ನನಗೆ ಅನಿಸ್ತಾ ಇದೆ. ನಾನು ಆ ರೀತಿಯ ದರ್ಶನ. ಓಕೆ, ಅವರ ಪತ್ರದ ಸಾರಾಂಶ ಯಾವ ರೀತಿ ಇತ್ತು? ಭಾಳ ಪ್ರಬುದ್ಧರಾಗಿ ಮಾತಾಡ್ತಾರೆ. ಪಾಲಿಟಿಕ್ಸಲ್ಲಿ ಭಾಳ ಕಡಿಮೆ ಇಷ್ಟು ಪ್ರಬುದ್ಧರಾಗಿ, ನಾನು ಇತ್ತೀಚಿನ ದಿನಮಾನಗಳಲ್ಲಿ ಇಷ್ಟು ಪ್ರಬುದ್ಧರಾಗಿ ಪಾಲಿಟಿಕಲ್ ಎಲ್ಲವನ್ನು ಸೇರಿ ಹೇಳ್ತಾ ಇರುವಂಥದ್ದು. ನಾನು ಇಷ್ಟು ಪ್ರಬುದ್ಧರಾಗಿ ಮಾತಾಡೋರನ್ನು ನೋಡೇ ಇಲ್ಲ. ಎಲ್ಲೂ ಕೂಡ ಒಂದು ಕೆಟ್ಟ ವಿಚಾರಗಳಿಗೆ ಆಸ್ಪದ ಇರೋದೇ ಇಲ್ಲ. ಪಾಲಿಟಿಕಲಿ ಇರ್ಬೋದು, ಅಥವಾ ಇತ್ತೀಚೆಗೆ ಕುಮಾರಸ್ವಾಮಿ ಅವರ ಪ್ರಚಾರ ಕಾರ್ಯದಲ್ಲಿ ಹೋಗದೇ ಇದ್ದಂಥ ಸಂದರ್ಭದಲ್ಲಿ ದೇವೇಗೌಡರು ಹೇಳಿದಾಗ ಅವರು ಹೇಳಿದಂಥ ಮಾತು, ಇದೆಲ್ಲ ಅವರ ಪ್ರಬುದ್ಧತೆಗೆ ಸಾಕ್ಷಿ. ಹಾಗಿದ್ರೆ ಈ ಪತ್ರ ಕೂಡ ಯಾವ ರೀತಿ ಇದೆ ನೋಡೋಣ. ದರ್ಶನ್ ನನ್ನ ಮಗ. ಮೊದಲು ಹೇಳ್ತಾರೆ, ರೇಣುಕಾಸ್ವಾಮಿ ಕುಟುಂಬಕ್ಕೆ ನನ್ನ ಸಂತಾಪ ಸೂಚಿಸ್ತೇನೆ. ಆ ಕುಟುಂಬಕ್ಕೆ ದುಃಖ ಎದುರಿಸುವ ಶಕ್ತಿ ಆ ದೇವರು ಆ ಕುಟುಂಬಕ್ಕೆ ನೀಡಲಿ ಅಂತೇಳಿ ಹಾರೈಕೆ ಮಾಡ್ತೇನೆ. ಆ ಕುಟುಂಬಕ್ಕೆ ಕಾನೂನು ವ್ಯವಸ್ಥೆಯಿಂದ ಸಿಗಬೇಕಾದಂಥ ನ್ಯಾಯ ಸಿಗಲಿ ಅಂತ ಆಶಿಸ್ತೇನೆ. ಇದರ ಜೊತೆಗೆ ನಾವು ಅವರು ಪಾಲಿಟಿಷಿಯನ್ ಆಗಿರೋ ಕಾರಣಕ್ಕಾಗಿ ಕಮೆಂಟ್ಗಳು ಬಂದೇ ಬರುತ್ತೆ. ಕಮೆಂಟ್ ಮಾಡೋರಿಗೆ ನಮ್ಮ ಕುಟುಂಬದ ಬಗ್ಗೆ ಗೊತ್ತಿಲ್ಲ. ದರ್ಶನ್ ಈಗಲ್ಲ, ದರ್ಶನ್ ಸ್ಟಾರ್ ಆಗುವ ಮೊದಲಿನಿಂದಲೂ ನನಗೆ ಗೊತ್ತಿದೆ. ನೀವು ನಟ ದರ್ಶನನ್ನು ಈಗ ನೋಡ್ತಾ ಇದ್ದರೆ, ನಟ ದರ್ಶನ್ರನ್ನು ನಾನು 25 ವರ್ಷಗಳಿಂದ ನೋಡ್ತಾ ಇದ್ದೇನೆ. ಆತ ನನ್ನ ಕುಟುಂಬದ ಸದಸ್ಯ ಮತ್ತು ನನಗೆ ಮಗನಿದ್ದಂತೆ. ದರ್ಶನ್ ಅಂಬರೀಷ್ ಅವರನ್ನು ಅಪ್ಪಾಜಿ ಅಂತಲೇ ಪರಿಗಣಿಸಿದ್ದಾರೆ ಮತ್ತು ಅಪ್ಪಾಜಿ ಅಂತ ಕರೀತಾ ಇದ್ರು. ಮತ್ತು ನನಗೆ ತಾಯಿಯ ಗೌರವ ಮತ್ತು ನನ್ನ ಮಗ ಅಭಿಷೇಕ್ ಅಂಬರೀಷ್ಗೆ ಅಣ್ಣನ ಪ್ರೀತಿ ನೀಡಿದ್ದಾರೆ ದರ್ಶನ್ ನನ್ನನ್ನು ಪ್ರತಿ ಸಲ ಕೂಡ ಮದರ್ ಇಂಡಿಯಾ ಅಂತಾನೆ ಕರೀತಾ ಇದ್ರು. ಆ್ಯಂಡ್ ಭಾಳ ಭಾವುಕವಾಗಿ ಒಂದು ಮಾತು ಹೇಳ್ತಾರೆ, ನಾನು ಬದುಕಿರುವವರೆಗೆ ದರ್ಶನ್ ನನ್ನ ದೊಡ್ಡ ಮಗ. ನಮ್ಮ ಬಂಧ ಒಂದೇ, ಅದನ್ನು ಬದಲಿಸಲು ಸಾಧ್ಯವೇ ಇಲ್ಲ. ಸತ್ಯ ಹೊರಬರಲಿ, ನ್ಯಾಯ ಸಿಗಲಿ ಅಂತ ಪ್ರಾರ್ಥಿಸುವೆ. ದರ್ಶನ್ ನಿರಪರಾಧಿಯಾಗಿ ಹೊರಬರುವ ನಿರೀಕ್ಷೆ ಇದೆ. ಚಿತ್ರೀಕರಣ ಸೇರಿದಂತೆ ಸಾಮಾನ್ಯ ಜೀವನ ನಡೆಸುವ ನಂಬಿಕೆ ಇದೆ. ಇಂತಿ ಸುಮಲತಾ ಅಂಬರೀಷ್.